ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಅಶ್ವಿನಿ ಹಾಗೂ ಧನುಷ್ ನಡುವೆ ನೇರ ಪೈಪೋಟಿ. ಬಿಗ್ ಬಾಸ್ ಮನೆಯ 12ನೇ ಸೀಸನ್ ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಕ್ಯಾಪ್ಟನ್ಸಿ ಗೆಲುವು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ನಿಯಮಗಳನ್ನ ಸಂಪೂರ್ಣವಾಗಿ ಪಾಲಿಸದೆ ಧನುಷ್ ಈ ಆಟವನ್ನು ಗೆದ್ದರೆ ಸ್ಪಂದನನ್ನು ಕಲರ್ಸ್ ಕನ್ನಡ ಚಾನೆಲ್ ಉದ್ದೇಶಪೂರ್ವಕವಾಗಿ ಸೇವ್ ಮಾಡುತ್ತಿದೆ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಬಿಗ್ ಬಾಸ್ ಮನೆ ಒಂದಲ್ಲ ಒಂದು ವಿಚಾರಕ್ಕೆ ವೀಕ್ಷಕರ ಗಮನ ಸೆಳೆಯುವುದರಲ್ಲಿ ಯಾವಾಗ್ಲೂ ಪ್ರಮುಖ ಸ್ಥಾನ ಪಡೆದಿರುತ್ತೆ. ಅದರಲ್ಲೂ ಬಿಗ್ ಬಾಸ್ ಫ್ಯಾನ್ ಬೇಸ್ ಗಂತೂ ಪ್ರತಿನಿತ್ಯ ಬಿಗ್ ಬಾಸ್ ನೋಡಿಲ್ಲ ಅಂತಂದ್ರೆ ನಿದ್ರೆನೆ ಬರಲ್ಲ. ಆದ್ರೆ ಇವತ್ತಿನ ವಿಶೇಷ ಅನ್ನುವಂತೆ ಬಿಗ್ ಬಾಸ್ ಮನೆಯ 12ನೇ ಸೀಸನ್ ನ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಹೊರಹೊಮ್ಮಿದ್ದಾರೆ. ಆದ್ರೆ ಬಿಗ್ ಬಾಸ್ ಪ್ರೋಮೋ ಇಂದ ಈ ಕ್ಯಾಪ್ಟನ್ಸಿ ಗೆಲುವು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ನಿಯಮಗಳನ್ನ ಸಂಪೂರ್ಣವಾಗಿ ಪಾಲಿಸದೆ ಧನುಷ್ ಈ ಆಟವನ್ನು ಗೆದ್ದರೆ ಎಂಬ ಅನುಮಾನ ಮನೆ ಸದಸ್ಯರಲ್ಲೂ ಹಾಗೂ ಪ್ರೇಕ್ಷಕರಲ್ಲಿಯೂ ಮೂಡಿದೆ. ಈ ಸಂಬಂಧವಾಗಿ ಬಿಗ್ ಬಾಸ್ ಸ್ವತಃ ಪ್ರಶ್ನೆ ಎತ್ತಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಅಶ್ವಿನಿ ಹಾಗೂ ಧನುಷ್ ನಡುವೆ ನೇರ ಪೈಪೋಟಿ ನಡೆಯಿತು. ಈ ಟಾಸ್ಕ್ ಒಂದು ಪಜಲ್ ಆಧಾರಿತ ಆಟವಾಗಿದ್ದು ಸಮಯ ಮತ್ತು ನಿಖರತೆ ಎರಡೂ ಕೂಡ ಬಹಳ ಮುಖ್ಯವಾಗಿತ್ತು. ಟಾಸ್ಕ್ ವೇಳೆ ಕೆಲ ನಿಯಮ ಉಲ್ಲಂಘನೆಗಳಾಗಿದೆಯೇ ಎಂಬ ವಿಚಾರದ ಬಗ್ಗೆ ಇದೀಗ ಸ್ಪಷ್ಟನೆ ನೀಡುವ ಜವಾಬ್ದಾರಿ ಧನುಷ್ ಮೇಲೆ ಬಂದಿದೆ. ಈ ಟಾಸ್ಕ್ ನ ಸಂಪೂರ್ಣ ಫಲಿತಾಂಶ ಹಾಗೂ ತೀರ್ಮಾನ ಇಂದಿನ ಎಪಿಸೋಡ್ ನಲ್ಲಿ ಮಾತ್ರ ಸ್ಪಷ್ಟವಾಗಲಿದೆ. ಇದಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಪ್ರೋಮೋ ಈಗಾಗಲೇ ಬಿಡುಗಡೆಗೊಂಡಿದ್ದು ಪ್ರೇಕ್ಷಕರ ಕುತೂಹಲವನ್ನ ಇನ್ನಷ್ಟು ಹೆಚ್ಚಿಸಿದೆ. ಇನ್ನೊಂದೆಡೆ ವಾರದ ಎಲಿಮಿನೇಷನ್ ತೂಗುಗತ್ತಿ ಕೂಡ ಮನೆ ಸದಸ್ಯರ ಮೇಲೆ ಅಡಕವಾಗಿದ್ದು ಫಿನಾಲಿಗೆ ಈಗ ಕೇವಲ ಕೆಲವು ದಿನಗಳು ಮಾತ್ರ ಉಳಿದಿದೆ. ಬಿಗ್ ಬಾಸ್ ಮನೆಯಲ್ಲಿ ಇನ್ನು 9 ಮಂದಿ ಸ್ಪರ್ಧಿಗಳು ಉಳಿದಿದ್ದಾರೆ. ಈ ವಾರ ಅಶ್ವಿನಿ, ರಾಶಿಕಾ, ಸ್ಪಂದನ, ಧ್ರುವಂತ್, ಧನುಷ್ ಈ 5 ಜನ ನಾಮಿನೇಷನ್ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು ಮನೆಯಿಂದ ಈ ಬಾರಿ ಯಾರು ಹೋಗಲಿದ್ದಾರೆ ಎಂಬ ಪ್ರಶ್ನೆ ಪ್ರೇಕ್ಷಕರಲ್ಲಿ ತೀವ್ರ ಕುತೂಹಲ ಹುಟ್ಟಿಸಿದೆ. ಕಳೆದ ವಾರದ ಎಲಿಮಿನೇಷನ್ ಕೂಡ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಮಾಡು ಬದಲಿಗೆ ಸ್ಪಂದನ ಮನೆಯಿಂದ ಹೊರಗೆ ಹೋಗಬೇಕಿತ್ತು ಎಂಬ ಅಭಿಪ್ರಾಯವನ್ನು ಹಲವು ವೀಕ್ಷಕರು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತಪಡಿಸಿದ್ದರು. ಸ್ಪಂದನ ಟಾಸ್ಕ್ ಗಳಲ್ಲಿ ದುರ್ಬಲ ಪ್ರದರ್ಶನ ನೀಡಿದ್ದಾರೆ, ಮಾಡುಗೆ ಹೋಲಿಸಿದರೆ ಮನೆಯಲ್ಲಿ ಯಾವುದೇ ಗಮನಾರ್ಹ ಕೊಡುಗೆ ನೀಡಿಲ್ಲ ಎಂಬ ಟೀಕೆಗಳನ್ನು ಕೇಳಿ ಬಂದಿದ್ದವು. ಅಲ್ಲದೆ ಸ್ಪಂದನನ್ನು ಕಲರ್ಸ್ ಕನ್ನಡ ಚಾನೆಲ್ ಉದ್ದೇಶಪೂರ್ವಕವಾಗಿ ಸೇವ್ ಮಾಡುತ್ತಿದೆ ಎಂಬ ಆರೋಪಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಗ್ರಾಸವಾಗಿದ್ದವು. ಒಟ್ಟಾರೆ ಈಗಾಗಲೇ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವ ಬಿಗ್ ಬಾಸ್ ಮನೆ ಈ ವಾರದ ಎಲಿಮಿನೇಷನ್ ಯಾವ ರೀತಿ ನಡೆಸುತ್ತೆ, ಯಾರು ಮನೆಯಿಂದ ಹೊರ ಹೋಗಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನಿಮ್ಗೆ ನಾಮಿನೇಷನ್ ಪಟ್ಟಿಯಲ್ಲಿ 5ರಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಕಮೆಂಟ್ ಮಾಡಿ. ಇದಾಗಿದ್ದು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.